Hello, hi everyone. So today continue the class arithmetic progressions. So ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಲಾಸ್ಟ್ ವಿಡಿಯೋಸಲ್ಲಿ ಫೈಂಡ್ ಎಂತ್ ಟರ್ಮ್ ಅಂದರೆ ಕಳೆದ ವಿಡಿಯೋಗಳಲ್ಲಿ ನಾನು ಎನ್ ಪದನ ಕಂಡುಹಿಡಿದರೆ ಕೊಟ್ಟಿದ್ದೆ. ಇಂದು ಕೂಡ ಅದಕ್ಕೆ ಸಂಬಂಧಿಸಿದಂತೆ ಮುಂದುವರಿಸ್ತಾ ಇದ್ದೀನಿ. ಸ್ವಲ್ಪ ವ್ಯತ್ಯಾಸ ಇದೆ ಇಲ್ಲಿ, ಅಂದರೆ ಆ ಶೇಡಿ ಪದ ಅಂದರೆ ಟರ್ಮ್ಸ್ AP ಟರ್ಮ್ಸ್ನಲ್ಲಿ 301 ಈಸ್ ಇಟ್ ಆರ್ ನಾಟ್ ಅಂತ ಅರ್ಥ. ಓಕೆ, ಆ ಪದದಲ್ಲಿ 301 ಅನ್ನೋದು ಇದೆ ಅಥವಾ ಇಲ್ಲ ಅಂತ ನಾವು ಫೈಂಡ್ ಮಾಡಬೇಕು. ಓಕೆ, ಕ್ವಶನ್ ಬರ್ಕೊಂಡಿದ್ದೀನಿ. ಚೆಕ್ ವೆದರ್ 301 ಇಸ್ ದಿ ಎಂತ್ ಟರ್ಮ್ ಆಫ್ ದ ಲೀಸ್ಟ್ ನಂಬರ್ 5, 11, 17, 23 ಅಂತಿದೆ. ಸೊ ನಾನು ಆ್ಯಸ್ ಇಟ್ ಈಸ್ ಬರ್ದಿದ್ದೀನಿ ನೋಡಿ. A ಈಸ್ ಈಕ್ವಲ್ ಟು 5 ಬರ್ದಿದ್ದೀನಿ, D ಈಸ್ ಈಕ್ವಲ್ ಟು A2 ಮೈನಸ್ A1 ಅಂತ ಬರ್ದಿದ್ದೀನಿ. ಅರ್ಥ ಆಯ್ತಾ? ಸೊ ಡಿಗೆ A2 ಎಷ್ಟಿದೆ ನಮಗೆ? 11 ಇದೆ ನೋಡಿಕೊಳ್ಳಿ ಇಲ್ಲಿ. 11 A2 ಮೈನಸ್ 5 ಕಳೀರಿ, ಅಲ್ಲಿಗೆ ಡಿ ವ್ಯಾಲ್ಯೂ 6 ಆಗುತ್ತೆ. ಓಕೆನಾ? ಡಿ ವ್ಯಾಲ್ಯೂ. ಎನ್ ವ್ಯಾಲ್ಯೂ ಗೊತ್ತಿಲ್ಲ. ಎನ್ 301 ಇದೆ. ಓಕೆನಾ? ಈಗ ಎನ್ ಫಾರ್ಮುಲಾನ ಬಳಸ್ಕೊಳ್ಳಿ. ಈಗ ಎನ್ ಅಥವಾ TN ಎರಡರಲ್ಲಿ ಯಾವ್ದಾದ್ರು ಬಳಸ್ಕೋಬೋದು, ಎರಡು ಕೂಡ ಒಂದೇ. ಓಕೆ, 301 ಬರ್ದಿದ್ದೀನಿ, ಎ ವ್ಯಾಲ್ಯೂ 5 ಬರ್ದಿದ್ದೀನಿ, n-1 ಡಿ ವ್ಯಾಲ್ಯೂ 6 ಅದು. ಕ್ಲಿಯರಾ? ಸೊ 301ನಲ್ಲಿ -5 ಮಾಡಿ, ಇದು ರೈಟಿಂದ ಲೆಫ್ಟಿಗೆ ಬರ್ತಾ ಇದೆ ನೋಡಿ, ಈಕ್ವಲ್ಸ್ ನೆಕ್ಸ್ಟ್ ಬಂತು n-1 ಇಂಟು 6 ಅಂತ ಬರ್ಕೊತೀನಿ. ಕ್ಲಿಯರ್ ಆಯಿತಾ? ಈಗ ಕಳೀರಿ. ಈಗ 1 ಹೋದರೆ 300 ಆಯಿತು, 4 ಹೋದರೆ 296 ಆಗುತ್ತೆ. 296 ಆಯಿತು. ಕಳೆದ್ರೆ ಡಿವೈಡೆಡ್ ಬೈ 6 n-1 ಅಂತ ಬರದೆ. 6ಇಂದ ಇದು ಡಿವೈಡ್ ಮಾಡಬೇಕು. 6ಇಂದ ಇದನ್ನು ಡಿವೈಡ್ ಮಾಡಿಕೊಡಿ. 6 4 24 ಆಯಿತು. ಗಮನ ಕೊಡ್ತಿದ್ದೀರಾ? 6 4 24 ಆಯಿತು. 24 ಹೋದರೆ ಎಷ್ಟು ಉಳಿಯುತ್ತೆ? ಇನ್ನು 5 ಉಳಿಯುತ್ತೆ. ರಿಮೈನಿಂಗ್ 5 ಇದೆ ನೋಡಿ, 56 ಆಗುತ್ತೆ. ಸರಿ, ಮತ್ತೆ 6ಇಂದ 56ನ ಡಿವೈಡ್ ಮಾಡಿ. 54 ಆಗುತ್ತೆ. 6 9 54 ಆಗುತ್ತೆ. ಇಲ್ಲ 56 ಇದೆ, ಮತ್ತು ರಿಮೈನಿಂಗ್ 2 ಉಳಿಯುತ್ತೆ. ಪಾಯಿಂಟ್ ಇಡ್ತೀನಿ, 20 ಆಗುತ್ತೆ. 6 3 ಆಗುತ್ತೆ. ಇದನ್ನು ಪಕ್ಕದಲ್ಲಿ ವರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನಿಮಗೆ 296ಅನ್ನು 6ಇಂದ ಡಿವೈಡ್ ಮಾಡಿಕೊಡಿ. 6 4 24 ಆಗುತ್ತೆ ನೋಡಿ, ಗಮನಿಸಿ. ಸರಿನಾ? 9 4 ಕಡೆ 5 0. ಓಕೆನಾ? 6 ಕ್ಯಾರಿ ಮಾಡಿ. ಅರ್ಥ ಆಯ್ತಲ್ಲ? ಕ್ಲಿಯರಾ? ಗೊತ್ತಾಗ್ತಿದೆಯಾ? ಸೊ 9 ತಗೊಳ್ಳಿ, 54 54 ಆಯಿತು. 2. ಓಕೆನಾ? ಪಾಯಿಂಟ್ ಇಡಿ, 20 ಆಗುತ್ತೆ. 3 18 ಬರುತ್ತೆ ನೋಡಿ. ಕ್ಲಿಯರಾ? ಸೊ ಮತ್ತೆ 2 ಈಗ ಕ್ಯಾರಿ ಆಗ್ತಾನೆ ಇರುತ್ತೆ. ಇದೇನು ಬಂತೀಗ? 49.3 ಈಸ್ ಈಕ್ವಲ್ ಟು n-1 ಆಗುತ್ತೆ. ಇದು ಪೂರ್ಣ ಅಂಕ ಅಲ್ಲ, ಅಂದರೆ ಪೂರ್ಣವಾಗಿ ಭಾಗ ಆಗ್ತಿಲ್ಲ. ಅದು ಈಗ ನೋಡಿ ಇಷ್ಟು ಬಂತಾ? ಈ ಕಡೆ ಬನ್ನಿ ನೋಡಿ, ಗೊತ್ತಾಗುತ್ತೆ. ಪೂರ್ಣಾಂಕ ಅಲ್ಲ, ಅದಕ್ಕೆ ಇದು ಪೂರ್ಣಾಂಕವಲ್ಲ. ನಾಟ್ ಇಂಟೀಜರ್ಸ್. NTGER. ಅದಕ್ಕೆ ಇದು ಶ್ರೇಣಿ ಪದ ಅಲ್ಲ. ಇಷ್ಟು ಬರಿತೀವಿ. ಇದು ಯಾಕೆ ಅಂತ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಪಲ್ ಎಕ್ಸಾಂಪಲ್ ಲೆಕ್ಕ ಹಾಕ್ಕೊಂಡು ಇಷ್ಟು ಅವ್ನು ಕೇಳಿದ್ದಾನೆ ಪರೀಕ್ಷೆ ಮಾಡಿ ಅಂತ. ಕ್ವಶನ್ ನೋಡ್ಕೊಳ್ಳಿ ಅಲ್ಲಿ. ಚೆಕ್ ವೆದರ್ 301 ಈಸ್ ದಿ ಎಂತ್ ಟರ್ಮ್ ಆಫ್ ದ ಲೀಸ್ಟ್ ಆಫ್ ನಂಬರ್ ಅಂತ ಕೇಳಿದ್ದಾನೆ. ಆ ನಂಬರಲ್ಲಿ ಇದೆಯಾ ಇದು? ಇಲ್ಲ ಅಂತ ನಮಗೆ ಉತ್ತರ ಸಿಕ್ತು. ಓಕೆ, ಅರ್ಥ ಆಯ್ತಾ? ಸೊ ಇದೇ ಸೇಮ್ ಟೈಪ್ ಲೆಕ್ಕ ಇನ್ನೊಂದಿದೆ ನೋಡಿ, ಅದು ಕ್ವಶನ್ ಬರ್ಕೊಂಡಿದ್ದೀನಿ. ಗೊತ್ತಾಯ್ತಾ? ವೆದರ್ ಚೆಕ್ ವೆದರ್ -150 ಈಸ್ ಎ ಟರ್ಮ್ ಆಫ್ ಆ್ಯನ್ AP
11,852 ಅಂತ. ನಿಮ್ಮ ರೀಡರ್ ಪ್ರಾಬ್ಲಮ್ಮೇ ಇದು, 10th ಮಕ್ಕಳ ಬುಕ್ಸ್ನಲ್ಲಿ ಇದೆ ಇದು ಕ್ವಶನ್ನು. ಅದೇ ಪ್ರಾಬ್ಲಮ್ನ ಹೇಳ್ತಾ ಇದ್ದೀನಿ, ಹೌದಾ? ಗಮನ ಕೊಡೋಣ. ಈಗ ಎ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ಕೊಳ್ಳೋಣ. ಎ ಈಸ್ ಈಕ್ವಲ್ ಟು 11 ಬರ್ತಾ ಇದೆ. ಡಿ ವ್ಯಾಲ್ಯೂ ಎಷ್ಟು ಬರ್ತಿದೆ? 8 ಮೈನಸ್ 11 ಬರ್ಕೋತೀವಿ. 8 3 11. ಡಿ ಈಸ್ ಈಕ್ವಲ್ ಟು -3 ಆಗುತ್ತೆ. ಈಗ ಎನ್ ಗೊತ್ತಿಲ್ಲ ನನಗೆ, ಎನ್ ಗೊತ್ತು ನನಗೆ. ಈಗ ಎಷ್ಟು ಗೊತ್ತಿದೆ ನಮಗೆ? ಇಲ್ಲಿ -150 ಆಗಿದೆ. ಗಮನಿಸೋಣ, ನೋಡ್ಕೊಳ್ಳಿ. ಫಾರ್ಮುಲಾ ಬಳಸಿ ಎ ಎನ್ ಅಥವಾ ಟಿ ಎನ್ ಅಂತ ಬರೀಬೋದು ಅಂತ ಹೇಳಿದ್ದೀನಿ. ಬೋತ್ ಸಿಲೆಬಸ್ಸರಿಗೆ ಯೂಸ್ ಆಗುತ್ತೆ. ಎ ಪ್ಲಸ್ n-1 ಇಂಟು ಡಿ ಫಾರ್ಮುಲಾನ ಬರ್ಕೊಳ್ಳಿ. ಸೊ ಆಗ -150 ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಎ ನನಗೆ ಗೊತ್ತಾಗಿದೆ. ಎಷ್ಟು ಗೊತ್ತಿದೆ ನಮಗೆ? 11 ಇದೆ. ಪ್ಲಸ್ n-1 ಹಾಗೆ ಬರ್ಕೊಡಿ. ಡಿ ನಮಗೆ -3 ಇದೆ. ಇದನ್ನು ನೋಡಿ, ಬೇರೆ ಮೆಥಡನ್ನು ಚೇಂಜ್ ಮಾಡ್ತೀನಿ ನಾನು. ಇಲ್ಲಿ 3ಇಂದ ಮಲ್ಟಿಪಲ್ ಮಾಡ್ಕೊಂಡು ಮಾಡ್ತೀನಿ. ಓದ್ ಲೆಕ್ಕ ಮಲ್ಟಿಪಲ್ ಮಾಡಲಿಲ್ಲ, ಡಿನಾಮಿನೇಟರ್ ತಂದಿದ್ದೀನಿ ನೋಡಿ. ಹಿಂದುಗಡೆ ಲೆಕ್ಕನ ಗಮನಿಸಿ ನೋಡಿ ಅಲ್ಲಿ, ಹೌದಾ? ಇಲ್ಲಿಗೂ ಅಲ್ಲಿಗೂ ಸ್ವಲ್ಪ ವ್ಯತ್ಯಾಸ ಮಾಡ್ತೀನಿ. -150 ಹಾಗೆ ಇರಲಿ. ಕ್ಲಿಯರ್ ಆಯಿತಾ? 3ಇಂದ n ಗುಣಿಸಿ ಈಕ್ವಲ್ಸ್ ಹಾಗೆ ಬರೀರಿ. 11 ಹಾಗೆ ಬರೀರಿ. ಪ್ಲಸ್ ಮಾಡಿಕೊಡಿ. ಪ್ಲಸ್ ಇಂಟು ಮೈನಸ್ ಆಗುತ್ತೆ. 3 ಇಂಟು n 3n ಆಯಿತು. ಮೈನಸ್ ಇಂಟು ಮೈನಸ್ಸು ನೋಡ್ಕೊಳ್ಳಿ, ಮೈನಸ್ ಇಂಟು ಮೈನಸ್ಸು ಪ್ಲಸ್ ಆಗ್ತಾ ಇದೆ, ಹೌದಾ? 3 ಇಂಟು 1 3 ಆಯಿತು. ಈಗ 11 3 ಪ್ಲಸ್ ಸೈನ್ ಇದೆ ನೋಡಿ ಇಲ್ಲಿ. ಆಗ 11 3 ಕೂಡಿ 14 ಆಯಿತು. -3n ಆಗುತ್ತೆ. ಇದು -150 ಈಕ್ವಲ್ಸ್. ಓಕೆನಾ? ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಈಗ? 14 ಈ ಕಡೆ ತೊಗೊಂಬನ್ನಿ. -150ಕ್ಕೆ -14 ಬಂತು ಈಕ್ವಲ್ಸ್ -3n ಹಂಗೆ ಇದೆ. ಇದಕ್ಕೆ 150ಕ್ಕೆ 14ನ್ನು ಆ್ಯಡ್ ಮಾಡಿ. ಯಾಕೆಂದರೆ ಎರಡೂ ಲೈಕ್ ಸೈನ್, ಇದು ಮೈನಸ್ಸು ಎರಡೂ ಕೂಡ ಲೈಕ್ ಸೈನ್ ಇದೆ, ಹಾಗಾಗಿ ಆ್ಯಡ್ ಮಾಡಿ. ಹಾಗೆ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ಪಕ್ಕದಲ್ಲಿ ಬರ್ಕೋತಾ ಇದ್ದೀನಿ ಒಂಚೂರು. 150ಕ್ಕೆ 14 ಕೊಡಿದ್ರೆ 150 10 160 ಪ್ಲಸ್ 4 -164. ಗೊತ್ತಾಯ್ತಾ? ಗೊತ್ತಾಯ್ತಾ? ಕೂಡಿದ್ದು ಅರ್ಥ ಆಯ್ತಾ? ನೋಡಿ, ಇದನ್ನು ಪಾರ್ಟ್ ಮಾಡಿಕೊಂಡೆ. 150ಕ್ಕೆ 10 ಸೇರಿಸು 160, 4 ಸೇರಿಸು 4 64, 164 ಆಯ್ತಲ್ಲ. ಹೀಗೆ ನಾವು ಸ್ಪೀಡ್ ಬೇಕು ಅಂದಾಗ ಈ ಥರ ಕೆಲವೊಂದು ತಂತ್ರಗಳನ್ನು ಬಳಕೆ ಮಾಡ್ಕೋಬೇಕು. ತಂತ್ರ ಅಂತ ಏನಿಲ್ಲ, ಅದು ಆ ಒಂದು ಐಡಿಯಾಗಳನ್ನು ಮಾಡ್ಕೊತ ಹೋಗ್ಬೇಕು, ಹೌದಾ? 3n ಇದು 34 ಅಲ್ಲ, ಸಾರಿ. ಓಕೆನಾ? 3n ಆಯಿತು. ಈಗ 164ನ್ನು 3ಇಂದ ಡಿವೈಡ್ ಮಾಡಿಕೊಡಿ ಈಸ್ ಈಕ್ವಲ್ ಟು n ಆಯಿತು. 3 5 15 ನೋಡ್ಕೊಳ್ಳಿ, 1 ಉಳಿತು, 14 ಆಗುತ್ತೆ, ಹೋಗಲ್ಲ. ಆಗ 3 3 9 3 4 12 ಆಯಿತು. ಮತ್ತೆ 2 ಉಳಿಯುತ್ತೆ, ಪಾಯಿಂಟ್ ಇಡ್ತೀವಿ ನೋಡಿ. ಇಲ್ಲಿ ಬರುತ್ತೆ, ತೋರಿಸ್ತೀನಿ ಈ ಕಡೆ ಪಕ್ಕದಲ್ಲಿ. 164ನ್ನು ಡಿವೈಡ್ ಮಾಡ್ಕೋಬೇಕು 3ಇಂದ, ಸರಿನಾ? 3 5 15. ಗೊತ್ತಾಗದೇ ಇದ್ದರು ದಯಮಾಡಿ ಗೊತ್ತಾಗಿದೆ ಅಂತ ಕೇಳಿ ಮೆಸೇಜ್ ಮಾಡಿ, ಹೌದಾ? 6ರಲ್ಲಿ 5 ಕಳೀರಿ, 1 0 4 ನೋಡಿ. 14 ಬಂತು, ಹೇಳಿದೆ ನಾನು 14 ಬರುತ್ತೆ ಅಂತ. ಈಗ 14 ಇದೆ, 3 4 12 ಆಗುತ್ತೆ ನೋಡಿ. 4 2 ಕಳೀರಿ, 2 0 ಪಾಯಿಂಟ್ ಇಡಿ, 20 ಆಗುತ್ತೆ ನೋಡ್ಕೊಳ್ಳಿ. 3 6 18, ಮತ್ತೆ 2 ಉಳಿಯುತ್ತೆ. ಹೀಗೆ ಹೋಗ್ತಾನೆ ಇರುತ್ತೆ. ಏನು ಬಂತು ಈಗ? 54.6. ಅಂದರೆ ನಮಗೇನು ಬಂತು ಇಲ್ಲಿ? ಏನು ಬೆಲೆ? 54.6. ಇಲ್ಲಿ ನಮಗೆ ಒಂದು ಪೂರ್ಣ ಸಂಖ್ಯೆ ಬರಲಿಲ್ಲ. ಅಂದರೆ ಪೂರ್ಣ ಸಂಖ್ಯೆ ಅಂದರೆ ಇಲ್ಲಿ ಇಂಟೀಜರ್ಸ್ ಅಂತ ಹೇಳ್ತೀವಲ್ಲ, ಅದು ಪೂರ್ಣವಾಗಿ ಭಾಗ ಆಗಲಿಲ್ಲ. ಅದು ಪೂರ್ಣವಾಗಿ ಭಾಗ ಆಗಿದ್ದರೆ ಆ ಸಂಖ್ಯೆನ ನಾವು ಇಲ್ಲಿ ಆ ಷೇಡಿ ಪದ ಅಂತ ಹೇಳ್ಬೋದಾಗಿತ್ತು. 11 8 5 2 ಇದರಲ್ಲಿ ಷೇಡಿ ಪದ ಅಂತ ಹೇಳ್ಬೋದಾಗಿತ್ತು. ಅದು ಹೇಳಲಿಕ್ಕೆ ಆಗಲ್ಲ ಇಲ್ಲಿ. ಹಾಗಾಗಿ ಇದು ಷೇಡಿ ಪದ ಅಲ್ಲ. ಅರ್ಥ ಆಯ್ತಾ? ಅದಕ್ಕೆ ನಾನು ಮಾಡೋದು ಏನು ಮಾಡೋಕ್ಕೆ ಹೇಳಿದ್ದೇನೆ, ಇಟ್ ಈಸ್ ನಾಟ್ ಎ ಪಿ, ಇಟ್ ಈಸ್ ನಾಟ್ ಎ ಪಿ. ಇದು 1 ಅಂಕ 2 ಅಂಕ ಪ್ರಶ್ನೆಗಳಿಗೂ ಇರುತ್ತೆ, 2 ಅಂಕದ ಪ್ರಶ್ನೆಗೆ ಬರ್ತಾ ಇರುತ್ತೆ. ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಗಮನಿಸ್ಕೊಳ್ಳಿ. ಅದಾ ವೀಕ್ಷಕರಲ್ಲಿ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಈ ಒಂದು ವಿಡಿಯೋಗಳನ್ನು ನಿಮ್ಮ 10th ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಅಕ್ಕಪಕ್ಕದವರಿಗೆ ಅಥವಾ ನಿಮ್ಮ ಮನೆಯಲ್ಲೇ ಇದ್ದಂಥವರಿಗೆ ಶೇರ್ ಮಾಡಿಕೊಡಿ. ಅವರು ಕೂಡ ಸ್ವಲ್ಪ ಲೆಕ್ಕದ ಬಗ್ಗೆ ಗಮನ ಕೊಡಲಿ. ಎಕ್ಸಾಮ್ ದೃಷ್ಟಿಯಿಂದ ಕೆಲವೊಂದು ಸ್ವಲ್ಪ ವಿಡಿಯೋಗಳನ್ನು ಬೇಗ ಹಾಕ್ತೀನಿ,
ಹೌದಾ. ನೆಕ್ಸ್ಟ್ ಫರ್ದರಲ್ಲಿ ಡೀಪಾಗಿ ಹೇಳ್ತಾ ಬರ್ತೀನಿ. ಪರೀಕ್ಷಾ ದೃಷ್ಟಿಯಿಂದ ಸ್ವಲ್ಪ ವಿಡಿಯೋಗಳನ್ನು ಮಾತ್ರ ಹಾಕ್ತಾ ಇದ್ದೀನಿ. ಓಕೆನಾ. ಥ್ಯಾಂಕ್ ಯು.